Hello everyone, welcome to Rajeshwari's Commerce and Management Study Hub. Let us discuss today the simple cost sheet with cost per unit. Here we have a question. From the following figures, prepare a cost sheet showing the cost per unit and the profit for the period. Raw material consumed 40,000, direct wages rupees 24,000, machine hour worked 4,000, machine hour rate is rupees 2, office overhead 10% of factory cost, selling overhead rupees 1.50, that is 1 rupee 50 paisa per unit. Unit produced is 2000, units sold is 1800 at rupees 50 each. So here take a screenshot of the question. Let us solve this question now. So what we need to take first? Whenever we are starting a production work, we need a raw materials. So first we are taking raw material consumed. ಪ್ರೀವಿಯಸ್ ವಿಡಿಯೋದಲ್ಲಿ ಕಾಸ್ಟ್ ಶೀಟ್ ಫಾರ್ಮೆಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದ್ರೆ ಕೈಂಡ್ಲಿ ವಾಚ್ ದಟ್ ವಿಡಿಯೋ, ಯು ವಿಲ್ ಗೆಟ್ ಅನ್ ಬೇಸಿಕ್ ಐಡಿಯಾ, ಕಾನ್ಸೆಪ್ಟ್ ಕ್ಲಿಯರೆನ್ಸ್. ಯಾವಾಗ್ಲೂ ಅಷ್ಟೇ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಇಟ್ಕೊಳ್ಳಿ, ಆಗ ನಿಮಗೆ ಯಾವುದೇ ಡೌಟ್ಸ್ ಬರೋದಿಲ್ಲ ಪ್ರಾಬ್ಲಮ್ ಮಾಡುವಾಗ. ಯಾವುದೇ ಒಂದು ವರ್ಕ್, ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೇನ್ ಬೇಕು? ರಾ ಮೆಟೀರಿಯಲ್ಸ್ ಬೇಕು. ಸೊ ಡೈರೆಕ್ಟ್ ಆಗಿ ಯೂಸ್ ಮಾಡೋದನ್ನೆಲ್ಲ ನಾವೇನಂತ ಕರಿತೀರಿ? ಪ್ರೈಮ್ ಕಾಸ್ಟ್ ಅಂತ ಕರಿತೀರಿ. ಸೊ ಮೆಟೀರಿಯಲ್ಸ್ ಎಷ್ಟು? 40,000. ಇಲ್ಲಿ ನಾವು ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದಿರಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬಂದು 2000. ಸೊ ಪರ್ ಯೂನಿಟ್ ಬೇಕಂದ್ರೆ 2000 ಯೂನಿಟ್ಗೆ 40,000 ಆದ್ರೆ ಪರ್ ಯೂನಿಟ್ಗೆ ಎಷ್ಟು? ಆಗ 40,000 ಡಿವೈಡೆಡ್ ಬೈ 2000 ಮಾಡ್ಕೊಳ್ಳಿ. ಸೊ 2000 ಮಾಡಿದ್ರೆ ಎಷ್ಟು ಬರುತ್ತೆ? 20 ಪರ್ ಯೂನಿಟ್ ಬರುತ್ತೆ. ಓಕೆ, ಅಂಡರ್ಸ್ಟುಡ್ ದಿಸ್ ಒನ್? ಹೌ ವಿ ಡಿಡ್? 40,000 is the total cost divided by cost per unit, and the total production ಎಷ್ಟು? 2000 is equal to, you will get cost per unit, that is 20 rupees per unit. ಒಂದು ಮೆಟೀರಿಯಲ್, ಒಂದು ಪೀಸ್ ಆಫ್ ಮೆಟೀರಿಯಲ್, ಟೋಟಲ್ ಮೆಟೀರಿಯಲ್ 40,000 ಆದ್ರೆ ಒಂದು ಪೀಸ್, ಈಗ ಪಾರ್ಟ್ಸ್ ಇರೋದಿಲ್ವಾ, ಸ್ಮಾಲ್ ಪಾರ್ಟ್ಸ್, ಅದರ ಒಂದು ಯೂನಿಟ್ಗೆ ಎಷ್ಟಾಯ್ತು ಅಂತ. ಓಕೆ, 20 rupees. ಇದ್ರ ಜೊತೆ ವೇಜಸ್, ಡೈರೆಕ್ಟ್ ವೇಜಸ್ ಇದೆ. ಡೈರೆಕ್ಟ್ ವೇಜಸ್ ಎಷ್ಟು? 24,000. Now 24,000 divided by 2 is 2 ones are 2 twos are, so 12 per unit. Okay, 12 per unit. This is our prime cost. All direct material, direct labor, direct expenses, will consider it as a prime cost. So 40 plus 24 ಎಷ್ಟಾಯ್ತು? 64 ಆಯ್ತು. 20 plus 12 ಎಷ್ಟಾಯ್ತು? 32 ಆಯ್ತು. ಓಕೆ, 32 ಪರ್ ಯೂನಿಟ್. ಈಗ ನಮ್ಗೆ ಏನ್ ಬೇಕು? ಫ್ಯಾಕ್ಟ್ರಿ ವರ್ಕ್ ಸ್ಟಾರ್ಟ್ ಮಾಡಿದಿರಲ್ವಾ, ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆಡ್ ಮೆಟೀರಿಯಲ್ ಎಲ್ಲ ಇದೆ. ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡೋದು? ವರ್ಕ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ? ಫ್ಯಾಕ್ಟ್ರಿಯಲ್ಲಿ. ವರ್ಕ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್. ವರ್ಕ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಬಂದು ಇಲ್ಲಿ ಮಿಷಿನ್ ಅವರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಎಷ್ಟು ಅವರ್ ಮಿಷಿನ್ ವರ್ಕ್ ಮಾಡಿದೆ ಅಂತ ಅಲ್ವಾ. ಸೊ ಮಿಷಿನ್ ಅವರ್ಸ್ ಎಷ್ಟು? 4,000 ಮಿಷಿನ್ ಅವರ್. ಪರ್ ಅವರ್ಗೆ ಎಷ್ಟು? ಇಂಟು 2. ಓಕೆ, ಸೊ ಟೋಟಲ್ ಅವರ್ಸ್ ಎಷ್ಟು ಅವರ್ ಮಿಷಿನ್ ಓಡಿದೆ ಕೊಟ್ಟಿದ್ದಾರೆ, ಪರ್ ಅವರ್ಗೆ ಎಷ್ಟಾಗಿದೆ ಯೂನಿಟ್ ಕೊಟ್ಟಿದ್ದಾರೆ. ಸೊ 4,000 ಇಂಟು 2, 8,000. Right, now 8,000 divided by 2,000, 4 per unit. 4 per unit. So what is our total factory cost? Factory cost 64 plus 8 is 72, and here it is 36. Right, next factory ಆದ್ಮೇಲೆ machines, office and administration, office and administration overhead. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಎಲ್ಲ ಓವರ್ ಹೆಡ್ಸ್ ಅಂತ ಬಂದಿದೆಲ್ಲ ಇಂಡೈರೆಕ್ಟ್ ಕಾಸ್ಟ್. ಓಕೆ, ಓವರ್ ಹೆಡ್ಸ್ 10% ಆಫ್ ಫ್ಯಾಕ್ಟ್ರಿ ಕಾಸ್ಟ್.
10% ಆಫ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್ ಎಷ್ಟು? 72,000. ಆ 72,000 ಮೇಲೆ 10% ಮಾಡಿದ್ರೆ 7,200. 7,200. What is the per unit? 3.6. 3.6. Right? Because ಇದ್ರ ಮೇಲೆ ನೀವು ಟೋಟಲ್ ಕಾಸ್ಟ್ ಇದು ತಗೊಂಡ್ಮೇಲೆ ಪರ್ ಯೂನಿಟ್ 36 ಮೇಲೆ ತಗೋಬೇಕು. ಸೊ 3.6. Right. Next, the total of office and administration overhead, we'll call it as cost of production. Cost of production. Cost of production ಎಷ್ಟು ಬರುತ್ತೆ? 79,200. 36 plus 3.6 is 39.6. Right. Now we need to deduct the closing stock of finished goods. Closing stock of finished goods. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟ ಎಲ್ಲ ಹೇಗೆ ತಗೊಂತಾ ಇದ್ದೀರಿ? ಇಲ್ಲಿ ಟೋಟಲ್ ಪ್ರೊಡ್ಯೂಸ್ ಮಾಡಿದ್ದೆಷ್ಟು ನಾವು? 2,000. ಸೇಲ್ ಮಾಡಿದ್ದೆಷ್ಟು? 1,800. ಸೊ ರಿಮೈನಿಂಗ್ ಇಸ್ ಕ್ಲೋಸಿಂಗ್ ಸ್ಟಾಕ್, ರೈಟ್ ಅಲ್ವಾ? ಇನ್ನು ಮಿಕ್ಕಿರೋದು 2,000 ಅಲ್ಲಿ 1,800 ಸೇಲ್ ಆಗಿದೆ. ರಿಮೈನಿಂಗ್ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ 200 ಈಸ್ ಅವರ್ ಕ್ಲೋಸಿಂಗ್ ಸ್ಟಾಕ್. ಆ ಕ್ಲೋಸಿಂಗ್ ಸ್ಟಾಕ್ ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 39.6. 200 into 39.6 we will get 7,920 ಬರುತ್ತೆ. ಸೊ ಇದಕ್ಕೆ ಪರ್ ಯೂನಿಟ್ ತಗೋಬಾರ್ದು. 7,920 ಅಂತ ಪ್ರೊಡಕ್ಷನ್ ಏನ್ ಕಾಸ್ಟ್ ಆಗಿದೆ, ಖರ್ಚಾಗಿದೆ, ಅದ್ರ ಮೇಲೆ ನಾವು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀರಿ. ಓಕೆ, ಸೊ ಈಗ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ತಗೋಬೇಕು. ನಾವು ಫಿನಿಶ್ಡ್ ಗೂಡ್ಸ್ ಇಸ್ ರೆಡಿ ಟು ಸೆಲ್ ಅಲ್ವಾ? ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಏನೇನು ಬರುತ್ತೆ ಅದನ್ನೆಲ್ಲ ನಾವಿಲ್ಲಿ ಕನ್ಸಿಡರ್ ಮಾಡ್ತೀರಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಲ್ಲಿ ಸೆಲ್ಲಿಂಗ್ ಓವರ್ ಹೆಡ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಓವರ್ ಹೆಡ್ಸ್ ಇಲ್ಲಿ ಸೆಲ್ಲಿಂಗ್ ಓವರ್ ಹೆಡ್ಸ್ಗೆ ಪರ್ ಯೂನಿಟ್ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು? 1.5 ಪರ್ ಯೂನಿಟ್. ನಾವು ಸೇಲ್ ಮಾಡಿದ ಎಷ್ಟು ಯೂನಿಟ್ಸ್ ನ? 1,800 ಯೂನಿಟ್ಸ್ ನ. ಆ 1,800 ಯೂನಿಟ್ಸ್ ಜೊತೆ ಪರ್ ಯೂನಿಟ್ ನ ಮಲ್ಟಿಪಲ್ ಮಾಡ್ಕೋಬೇಕು. ಪರ್ ಯೂನಿಟ್. ಸೊ 1,800 ಇಂಟು 1.5 ಅಂದ್ರೆ ಎಷ್ಟಾಯ್ತು? 2,700 and per unit is already given. It is 1.5. So this will be our total cost. ಟೋಟಲ್ ಕಾಸ್ಟ್ ಆಯ್ತು. ಸೊ ಟೋಟಲ್ ಕಾಸ್ಟ್ ಎಷ್ಟು? 73,980. This we need to deduct. Okay, and what is our per unit cost? Totally it is 41.1. 41.1. Okay, now sales ಕೊಟ್ಟಿದ್ದಾರೆ ಅಲ್ವಾ? So what is total sales? ಸೇಲ್ಸ್ ಎಷ್ಟು? ಸೇಲ್ಸ್ 1,850 ಪರ್ ಯೂನಿಟ್ ತರ ನಾವು ಸೇಲ್ ಮಾಡಿದಿರಿ. ಇಂಟು 50. 1,800 ಇಂಟು 50 ಅಂದ್ರೆ ಎಷ್ಟಾಯ್ತು? 90,000. 18 5 90. 50 per unit. Now if you compare, total cost is less than your sales. So what you have? It is your profit. So balancing figure of profit. Balancing figure 90 minus 73,980 is 16,020. And what is our per unit? 8.9. 8.9. Okay, I hope you all understood. ಸೊ ಫಸ್ಟು ಮೆಟೀರಿಯಲ್ಸ್ ಬೇಕು, ಆಮೇಲೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತೀರಿ. ಫ್ಯಾಕ್ಟ್ರಿಯಲ್ಲಿ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿ ರೆಡಿ ಆದ್ಮೇಲೆ ಅದು ಆಫೀಸಿಗೆ ಬರುತ್ತೆ. ಆಫೀಸಲ್ಲಿ ರಿಮೈನಿಂಗ್ ಕ್ಲೋಸಿಂಗ್ ಸ್ಟಾಕ್ಸ್ ಏನಿದೆ ಅದನ್ನ ಮೈನಸ್ ಮಾಡ್ಕೋತೀರಿ. ಅದಾದ್ಮೇಲೆ ರೆಡಿ ಟು ಸೇಲ್ಸ್ಗೆ ರೆಡಿ ಆಗುತ್ತೆ ಪ್ರಾಡಕ್ಟ್. ಓಕೆ, ಸೊ ಟೋಟಲ್ ಕಾಸ್ಟ್ ಜೊತೆ ಸೇಲ್ಸ್ ನ ಕಂಪೇರ್ ಮಾಡಿ ಪ್ರಾಫಿಟ್ ಲಾಸ್ ನ ಫೈಂಡ್ ಔಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.